ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ RCB ಚೆನ್ನೈ ಮ್ಯಾಚ್ ಬೆಂಗಳೂರದಾಗ ಮ್ಯಾಚ್ ಐತಿ 3-4 ದಿನ ಆತ್ರಿ RCB ಮ್ಯಾಚ್ ಆಗಿ ಒಟ್ಟು ಸಂಪು ಕೂತು ಬಿಟ್ಟಿದ್ದು ಮತ್ತು ನಮ್ಮ ಕ್ಯಾಪ್ಟನ್ ಇದಾ ಗ್ಯಾಪ್ ಸಿಕ್ಕೈತಿ ಸೂಟಿ ಸಿಕ್ಕೈತಿ ಅಂತೇಳಿ ತಿರುಪತಿಗೆ ಹೋಗಿ ದೇವ್ರ ದರ್ಶನ ತಗೊಂಡ್ ಬಂದ್ರು ಇರ್ಲಿ ಒಳ್ಳೇದಾಗ್ಲತ್ತೈತಿ ಇನ್ನೊಂದಿಷ್ಟು ಒಳ್ಳೇದಾಗಲಿ ಅಂತೇಳಿ ದೇವ್ರ ದರ್ಶನಕ್ಕೆ ಹೋಗಿ ದೇವ್ರ ದರ್ಶನ ತಗೊಂಡು ಬಂದಾರ್ರಿ ಬಹಳ ಖುಷಿ ವಿಚಾರ ಮತ್ತು ಕ್ಯಾಪ್ಟನ್ ಮನಿ ಹಿರಿ ಮಗ ಜವಾಬ್ದಾರಿ ಇರ್ತೈತಿ ಅಲ್ರಿ ಅವ್ರ ಮತ್ತು ದೇವ್ರ ದೇನ್ರ ಅಡ್ಡಾಡ್ಬೇಕಾಕೈತಿ ಮತ್ತು ಹೋಗಿ ಮನಿ ಹಿರಿ ಮಗ ತನ್ನ ಕೆಲಸ ಏನು ಮಾಡಬೇಕು ಅಂತೇಳಿ ವೈಯಕ್ತಿಕ ಆಯಿತು ಮತ್ತು ಟೀಮಿಂದು ಆಯಿತು ಎಲ್ಲಾನು ಬೇಡ್ಕೊಂಡ್ ಬಂದ್ರ ಆತಂತೇಳಿ ಹೆಂಗಾದ್ರೂ ಸೂಟಿ ಸಿಕ್ಕೈತೆ ಒಂದು 3 ದಿನದಾಗ ದೇವ್ರಿಗೆ ಹೋಗಿ ಬಂದಾರ ಚಲೋ ರೀ. ಈಗ ನೋಡ್ರಿ RCB ಚೆನ್ನೈ ಮ್ಯಾಚ್ ಬೆಂಗಳೂರದಾಗ ಐತಿ. ಬೆಂಗಳೂರದಾಗ ನಮ್ಮ ಬೆಂಗಳೂರು ಮ್ಯಾಚ್ ಇದ್ದಾಗ ನಮಗೆ ಸ್ವಲ್ಪ ತ್ರಾಸ ಆಕೈತಿ. ಯಾಕಂದ್ರೆ ತಮಗೆಲ್ಲ ಗೊತ್ತಿದ್ದಂಥ RCB ಏನು ಬೆಂಗಳೂರು ಪಿಚ್ಚದಾಗ ಭಾಳ ದೊಡ್ಡ ಸಾಧನೆ ಆಗೈತೆ. ಅಂದ್ರೆ ಏನು ಸ್ವಲ್ಪ ಗೆಲ್ಲಕ್ಕೆ ಅಲ್ಲಿ ತ್ರಾಸ ಆಗೈತಿ. ಅವನು ತ್ರಾಸ ಅಂತಿರೋ ಏನಂತಿರೋ ಗೊತ್ತಿಲ್ಲ. ಅವನವನ ಕಂಟಿನ್ಯೂ ಒಂದು 3 ಮ್ಯಾಚ್ ಸೋತಿದ್ದು, ಆಮೇಲೆ ಮತ್ತೊಂದು ಮ್ಯಾಚ್ ಗೆದ್ದರಿಪ್ಪ. ನಾವು 4ನೇ ಮ್ಯಾಚ್ ಇತ್ತು ಗೆದ್ದರ್ ಬಿಡ್ರಿ, ಅದೊಂದು ಪೀಡಾಟ ತೊಲಗ್ತು. ಇನ್ನು RCB ಚೆನ್ನೈ ಮ್ಯಾಚ್ ಐತಿ. ನಾ RCB ಅಟ್ಟ ಇನ್ನು ಹೇಳ್ಬೇಕಾಕೈತಿ. ಯಾಕಂದ್ರೆ ಚೆನ್ನೈದಂತರೂ ಈ ವರ್ಷ ಪೂರ್ತಿ ಅಳಗಾಲ ಹಚ್ಚಿಬಿಟ್ರ. ಟೀಮೇ ಪೂರ ಅಳಗಾಲಿ. ಅವನು ಚೆನ್ನೈ ಅನ್ನುವಂಥದ್ದು ಒಂದು ಟೀಮ್ ಐತೆ ಅನ್ನುವಂಥದ್ದು ಮಂದಿ ಮರ್ತು ಬಿಡ್ತೈತೆ ನೋಡ್ರಿ. ಇನ್ನೊಂದು 2 ವರ್ಷ ಇವ್ರು ಹಿಂಗೆ ಮಾಡಿದ್ರಂದ್ರೆ ಆ ಟೀಮನ್ನ ಮರ್ತು ಬಿಡ್ತೈತೆ. ಅವ್ರು 5 ಕಪ್ ಗೆಲ್ಲಾಕ್ಯಾರೆ ಏನ್ಯಾಕೆ ಆಲಿಕ್ಯಾರೆ, ಆದ್ರೆ ಅದು ಸಂಬಂಧ ಇಲ್ಲ. ಒಟ್ಟ ಫಾರ್ಮ್ ಇರ್ಬೇಕು. ಓಡೋ ಕುದುರೆಗೆ ಅಟ್ಟ ಮಂದಿ ಬೆನ್ ಹತ್ತಾರೆ. ಅವನ ಇವಕ್ಕೆಲ್ಲ ಬೆನ್ ಹತ್ತಂಗಿಲ್ಲ. ಇದು ಪೂರ್ತಿ ಹೋಗ್ಯದ ಟೀಮ್ ಇದ. ಇನ್ನು ನೋಡ್ರಿ RCB ಚೆನ್ನೈ ಮ್ಯಾಚ್ ಐತಿ. RCBಗೆ ನೋಡ್ರಿ ಇನ್ನು ಉಳ್ದದ 4 ಮ್ಯಾಚ್ ಅದಾವ. 4ರಾಗ 1 ಗೆದ್ದೀವಿ ಅಂದ್ರು ನಾವು ಆರಾಮ್ ಪ್ಲೇ ಆಫಿಗೆ ಹೋಗ್ತೀವಿ. 1 ಗೆದ್ರ ಆತೇಳು 3 ಸೋತ್ರ ಅಂತೇಳಿ ನಾವು ಸಂಪ ಕುಂತು ಬ್ಯಾಸ್ಗ್ಯಾಗ ಹೊಚ್ಕೊಂಡ್ ಮಕ್ಕಳು ಅಂತದ್ದು ಬೇಡ. ಯಾಕಂದ್ರೆ ಏನು ಉಳ್ದಾವ್ 4 ಜಾಡಿಸ್ಬೇಕು. ಜಾಡಿಸಿದ್ರೆ ಏನಾಕತಿ 4 ಗೆದ್ದೀವಿ ಅಂದ್ರೆ 1 ಎಲ್ಲರೂ ಹೊಯ್ಕೊತ್ ಹೋಲಿಕರೆ ನಮಗೇನು ಬೇಜಾರಿಲ್ಲ. ಒಟ್ಟ 3 ಗೆಲ್ಲಬೇಕು. ಗೆದ್ದೀವಿ ಅಂದ್ರೆ ಏನಾಕತಿ 1 ನಂಬರಲ್ಲಿ ಕಂದ್ರೆ 2 ನಂಬರ್ ಪಾಯಿಂಟ್ ಟೇಬಲ್ದಾಗ ಕೂತೀವಿ ಅಂದ್ರೆ ಅಲ್ಲಿ ಸೇಫ್ ಆಗಿರ್ತೀವಿ. ಪ್ಲೇ ಆಫ್ದಾಗ ಒಂದು ಮ್ಯಾಚ್ ನಾವು ಸೋತೀವಿ ಅಂದ್ರು ಇನ್ನೊಂದು ಚಾನ್ಸ್ ಇರ್ತದೆ ನಮಗೆ ಫೈನಲ್ ಕೋಲಾಕ. ಅದಕ್ಕೆ 1 ಅಥವಾ 2 ನಂಬರ್ ನಾವು ಆರಾಮ್ ಸೇಫ್ ಆಗಿ ಕೂತೀವಿ ಅಂದ್ರೆ ನಮಗೆ ಚಿಂತೆ ಇರಂಗಿಲ್ಲ. ನಾವು ಬರೀ 1 ಮ್ಯಾಚ್ ಗೆದ್ದೀವಿ ಅಂದ್ರೆ ಇಲ್ಲಿ ಕಟ್ಟಿ ಹತ್ತಿ ಬಿಡ್ತದೆ. ಯಾಕಂದ್ರೆ 8 ಟೀಮ್ ಬೇನ್ ಹತ್ತಿ ಅವ್ರು 8 ಟೀಮಿಗೆ ಚಾನ್ಸಸ್ ಐತಿ. ಅಂದ್ರೆ ಪ್ಲೇ ಆಫಿಗೆ ಬರ್ಲಾಕ 4 ಟೀಮ್ ಅಟ್ಟ ಹೋಗ್ತಾವು. ಇನ್ನು 4 ತೆಳಗಿನೂ ಫೈಟ್ ಆಡ್ತಾವೆ. 2 ಅಂತೂ ಮನೆಗೆ ಆಲ್ರೆಡಿ ಹೋಗ್ಯಾವ. ಒಂದು ರಾಜಸ್ಥಾನ, ಇನ್ನೊಂದು ನಾಳೆ ನಮ್ಗೆ ಕೂಡ ಆಡೋದಿತ್ತಲ್ರಿ ಚೆನ್ನೈ. ಇನ್ನು ನಮ್ದು ನೋಡ್ರಿ ಗೆಲ್ಬೇಕು. ನಾಳೆ ಏನು ಬೆಂಗಳೂರದಾಗ ಏನೈತಪ್ಪ ಅಂದ್ರೆ ಮುಷ್ಕಿಲ 80% ಅಲ್ಲಿ ಮಳೆ ಬರೋ ಸಾಧ್ಯತೆ ಐತ್ರಿ. ಅಲ್ಲಿ ಸತ್ಯ ಪಂಜಾಬ್ ಕೂಡ ಮಳೆ ಬಂದಿದ್ದಕ್ಕೆ ಯಾವ ರೀತಿ ಹಾಲಾತ ಆತಂತ ನಿಮ್ಗೆ ಗೊತ್ತೈತಿ. ಅವನನ್ನು ಎಂಥ ಪ್ಲೇಯರ್ ಯಾಕೆ ಬರಲಿ ಹೊಡ್ಯಾಕೆ ಆಗಂಗಿಲ್ಲ. ಅಲ್ಲಿ ಅಂಥ ಪೈ ಆಗಿಬಿಟ್ಟಿತ್ತು ಪಿಚ್. ಇನ್ನು ನೋಡ್ರಿ ನಾಳೆ ರಾತ್ರಿನೇ ಮಳೆ ಬರೋ ಸಾಧ್ಯತೆ ಐತಿ ಅಂತೇಳಿ ಹವಾಮಾನ ಇಲಾಖೆಯವರು ಆಲ್ರೆಡಿ ತಿಳಿಸ್ಯಾರಿ. ನೀವೇನದ ತಾಡಪತ್ರೆ ಏನದ ರೆಡಿ ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಎಂದು ಮಳೆ ಬರ್ತದೆ ಹೇಳಕ್ಕೆ ಬರಂಗಿಲ್ಲ. ನೀವು ಆ ಕೌದಿ ತೊಗೊಂಡು ಹೆಂಗೆ ಹೊಚ್ಕೊಂಡ್ ಮಕ್ಕೋತಿಲ್ಲ ಹಂಗೆ ನೀವು ಏನು ತಡಪಲ್ಲ ಒಂದೊಂದು ಊರಾಗ ಒಂದೊಂದು ಕರೀತಾರ, ಅದನ್ನು ತೊಗೊಂಡು ಹಾಸಿಬಿಡ್ರಿ. ನೋಡ್ರಿ ನಮ್ಮ ಪಿಚ್ ಬೆಂಗಳೂರು ಪಿಚ್ ಒಂದು ಡ್ರೈನೇಜ್ ಸಿಸ್ಟಮ್ ಚಲೋ ಸಿಸ್ಟಮ್ ಐತಿ. ಎಂಥ ಬಿರುಸು ಮಳೆ ಬರಲಿ ಒಂದು ಅರ್ಧ ತಾಸ್ದಾಗ ಆ ಡ್ರೈನೇಜ್ದಾಗ ಏನದ ನೀರು ಹೋಗೋ ಸಿಸ್ಟಮ್ ಮಾಡ್ಯಾರ. ಪಟ ಖುಲ್ಲಾ ಮಾಡಿಬಿಡ್ತಾರ. ಅಟ್ಟ ರೂಲರ್ ಅಟ್ಟ ಬಿಟ್ರೆ ಅಂದ್ರೆ ಮತ್ತೆ ಪಂಕದಾಗ ಪಿಚ್ ರೆಡಿ ಆಕೈತೆ. ರನ್ ಬರಂಗಿಲ್ಲ. ಯಾಕಂದ್ರೆ ಗೊತ್ತೈತಲ್ರಿ ಮಳೆ ಬಂದ ಮೇಲೆ ಮನೆ ಏನು ಹಾಲತ್ತಾತ ಅಂತೇಳಿ. ಇನ್ನು ನಾಳೆ ಮಳೆ ಬರುವಂಥ ಸಾಧ್ಯತೆ ಐತಿ. ಮಳೆ ಬತ್ತಪ್ಪ ಅಂದ್ರೆ ಅವ್ರಿಗೊಂದು ಪಾಯಿಂಟ್ ಇವ್ರಿಗೊಂದು ಪಾಯಿಂಟ್ ಮಾಡಿ ಸಮಾಧಾನ ಪಡಿಸ್ತಾರೆ. ಮತ್ತು ಇವ್ರಿಗಂತರೂ ಭಾಳ ಸಮಾಧಾನ ಪಡಿಸ್ಬೇಕು. ಯಾಕಂದ್ರೆ ಚೆನ್ನೈದವ್ರಿಗೆ ಇನ್ನು ಎಷ್ಟು ಬರ್ತಾವ ಬರ್ಲಪ್ಪ ಪಾಯಿಂಟ ಇನ್ನು ತೊಗೊಂಡು ಹೋಗ್ಬಿಡು. ಯಾಕಂದ್ರೆ ಊರಾಗ ಮಾರಿ ತೋರಿಸ್ಬೇಕಂದ್ರೆ ಸುಮ್ಮ ಕೈಲಿ ಹೋದ ಒಂದು ಕೆಲಸ ಆಗಲ್ಲ. ಆಟ ಒಂದು 3-4 ಪಾಯಿಂಟ್ರೇ ಇದ್ದಪ್ಪ ನಮ್ಮ ಹಣೆ ಬರಕ್ಕೆ ಅಂತಂದ್ರೆ ಆಟ ಒಂದು ಸಮಾಧಾನಕರ ಬಹುಮಾನ ಅಂತೇಳಿ ಹೋಗ್ತಾವ್ರಿ. ಇನ್ನು ನಮ್ಮ RCB ಹೇಳಿನಲ್ರಿ ನಿಮಗೆ 4-4 ಗೆಲ್ಲಬೇಕು. ನಾಳೆ ಮ್ಯಾಚ್ ಏನಾಗತ್ತೋ ಗೊತ್ತಿಲ್ಲ. ಆದ್ರೆ ಮಳೆ ಬರುವಂಥ ಸಾಧ್ಯತೆ ಭಾಳ ಐತೆ ಅಂತ ಹೇಳತ್ತಾರ. ನೋಡೋಣ 1-2-3 ತಾಸು ಮಳೆ ಆಟ ಸ್ವಲ್ಪ ಬ್ರೇಕ್ ತಗೋತ ಅಂದ್ರೆ ನಮ್ಮ ಮ್ಯಾಚ್ ಆಕೈತ್ರಿ. ಚಂದಗೆ ಮ್ಯಾಚ್ ಆತಂದ್ರೆ ಚಂದ ಆಕೈತಿ. ಯಾಕಂದ್ರೆ ನಮ್ಮ RCB ಪ್ಲೇಯರ್ಗಳು ಅಂತೂ ಹಿಂದಿನ ಮ್ಯಾಚ್ದಾಗ ಪೂರ ತಿಂಡಿ ಮೇಲೆ ಆಡಿ ಅವನವನು ಗೆಚ್ಚಿಗಿಲಿಗಿಲಿ ಗೆದ್ದು ಬಂದಾರ. ಡೆಲ್ಲಿ ಕೂಡ ತಿಂಡಿ ಮ್ಯಾಚ್ ಇತ್ತಲ್ರಿ ಅದು. ನೋಡ್ರಿ 23 ರನ್ನಿಗೆ 3 ವಿಕೆಟ್ ಹೋಗಿತ್ತು. ನಮ್ಮ RCB ಹಾಲತ್ ಪೂರ್ತಿ ಕೆಟ್ಟಿತ್ತು. ಕುರ್ನಾಲ್ ಪಾಂಡ್ಯ ನಮ್ಮ ವಿರಾಟ್ ಕೊಹ್ಲಿ ಗಿಚ್ಚಿಗಿಲಿಗೆ 119 ರನ್ ಪಾರ್ಟ್ನರ್ಶಿಪ್ ಕೊಟ್ಟರು. ಬೆಂಕಿ ಬಬಲಾದಿ ಬ್ಯಾಟಿಂಗ್ ಆಡಿ ಜಾಡಿಸಿ ತಿರುವ್ಯಾಡಿ ಬಡ್ದು ಈಗ ಫಂಕನಾಗ ಆ ಮ್ಯಾಚ್ ಗೆದ್ದಾರ್ರಿ. ಭುವನೇಶ್ವರ್ ಕುಮಾರ್ ಹಿಂದಿನ ಮ್ಯಾಚ್ದಾಗ 3 ವಿಕೆಟ್. ಹ್ಯಾಜಲ್ವುಡ್ ಅವನು ಬೆಂಕಿ ಬಾಲಿಂಗ ಎಲ್ಲಾದ್ರಾಗೂ ಗಿಚ್ ಆಗೈತೆ ನಮ್ಮ RCB. ನಾಳೆ ಚೆನ್ನೈದವ್ರು ಕೂಡ ಐತ್ರಿ. ಚೆನ್ನೈದವ್ರದಂತರೂ ಬ್ಯಾಟಿಂಗು ಗೋಳ, ಬಾಲಿಂಗು ಗೋಳ.
ಇನ್ನು ಅವ್ರದ್ದು ಯಾವ ಪ್ಲೇಯರ್ ಆಡ್ತಾರೋ ಯಾವ ಪ್ಲೇಯರ್ ಆಡಂಗಿಲ್ಲ ಗೊತ್ತೇ ಆಗತ್ತಲ್ಲ. ನಡು ಒಟ್ಟು ಪ್ಲೇಯರು ಚೇಂಜ್ ಮಾಡಿಬಿಟ್ರೆ ಧೋನಿ ಒಬ್ಬರನ್ನ ಅವ್ರು ಇಟ್ಟು ಅವ್ರು ಹಾಕೋದು ಇವ್ರು ತೆಗೆಯೋದು ಎಟ್ಟ ಹೊಳ್ಳ್ಯಾಡ್ಸಿದ್ರು ಏನು ತಿರುವ್ಯಾಡಿ ತಿಪ್ಪರ್ಲಾಗ ವಾಡೋರು ಅವು ಏನು ಸುದ್ದ ಆಲಿಲ್ಲ ಬಾಳೆ ಈ ವರ್ಷ ಹೋದು ಭಾಳ ಕೆಟ್ಟ ಹಾಲತ್ ಖರಾಬಾಗೈತಿ. ವಿಚಾರ ಮಾಡ್ರಿ, ಒಂದೇ ಮ್ಯಾಚ್ ಗೆದ್ರವ್ರು ಯಾರು ಕೂಡ ಮುಂಬೈ ಕೂಡ ಗೆಲ್ಲನ 5 ಮ್ಯಾಚ್ ಸೋತುರಿಪ್ಪ. 5 ಮ್ಯಾಚ್ ಸೋಲಾನ ಮತ್ತೊಂದು ಲಕ್ನೋದ್ರು ಕೂಡ ಏನೋ ಗೆದ್ದರಿ ಅವ್ರು ಗೆಲ್ಲನ ಮತ್ತ ಸೋತ್ಕೋತ ಬಂದಾರ. ಇನ್ನು ನಾಳೆ RCB ಕೂಡ ಮತ್ತ ಪಡಿಸ್ಕೋತಾವ. ಯಾಕಂದ್ರೆ ಅದು ಚೆನ್ನೈದಾಗಿತ್ತು RCB ಚೆನ್ನೈ ಮ್ಯಾಚ್. ಅವಾಗ ಅದು RCBಗೆ ಹೇಳ್ಸಾಕ ಅದು ಲಾಲಿಪಾಪ ಅವು ಇವು ಏನೇನು ತೊಗೊಂಬಂದಿದ್ದು ಬರಬ್ಬರಿ ಅವ್ರ ಬಾಯಾಗಿ ಇಟ್ಟಂಗಾತು. ಅಂದ್ರೆ ಲಾಲಿಪಾಪ್ ಇಟ್ಟಂಗಾತು, ಅವಕ್ಕೆ ಅಸಹ್ಯ ಆಯ್ತು. ನಾಳೆ ನಮ್ಮ ಮಂದಿ ಅವು ಜೇಲ್ದಾಗಿನ ಅರ್ಬಿ ಹಾಕೊಂಬಂದ್ರು ಹೇಳಾಕ ಬರಂಗಿಲ್ಲ. ಯಾಕಂದ್ರೆ ನಮ್ಮ ಮಂದಿ ಕ್ಯಾಟ ತಿರ್ಸಟ ಮಂದಿ ನಮ್ಮ ನಾಳೆ ಏನು ಆಕೈತಿ ಗೊತ್ತಿಲ್ಲ ಅವ್ರ ಹಾಲತ್ತ. ಆದ್ರೆ ಭಾಳ ಕೆಟ್ಟ ನೊಂದಾರ. ನಾವು ಒಂದು ಹೇಳಕ್ಕೆ ಇಚ್ಛಾ ಪಡ್ತೀನಿ, ನಮ್ಮ RCB ಅಭಿಮಾನಿಗಳು ನೊಂದೋರಿಗೆ ಭಾಳ ನೋಯ್ಸಾಕ್ ಹೋಗ್ಬೇಡ್ರಿ, ಭಾಳ ಕೆಟ್ಟ ನೊಂದಾರ. ಅವ್ರದ್ದು ಈ ವರ್ಷದ ಹಾಲತ್ತಂತರೂ ಯಾರಿಗೂ ಬರಬಾರ್ದು, ಯಾವ ಟೀಮಿಗೂ ಇಂಥದ್ದು ಬರಬಾರ್ದು. ಯಾಕಂದ್ರೆ ಒಂದು ದೊಡ್ಡ ಪ್ಲೇಯರ್ ಮಹೇಂದ್ರ ಸಿಂಗ್ ಧೋನಿ ಅವರು ಒಂದು ಒಳ್ಳೆ ಭಾರತೀಯ ಒಂದು ಒಳ್ಳೆ ಕ್ರಿಕೆಟ್ ಪ್ಲೇಯರ್. ಅವರು ಒಂದು ಚೆನ್ನೈ ಅಂತ ಟೀಮ್ದಾಗ ಅದಾರ, ಅಲ್ಲೂ ಒಳ್ಳೆ ಸಾಧನೆ ಮಾಡ್ಯಾರ್ರಿ. ಬಟ್ ಏನು ಮಾಡ್ತಾರೆ ಈ ವರ್ಷ ಹೋದ ವರ್ಷ ಆಯ್ತವರು ಆ್ಯಕ್ಚುಲಿ ಹೋದ ವರ್ಷ ಅಥವಾ ಒಂದು 2 ವರ್ಷದಿಂದ ಅವ್ರು ರಿಟೈರ್ಮೆಂಟ್ ಕೊಟ್ಟು ಸುಮ್ಮನೆ ಮೆಂಟರು ಅಥವಾ ಕೋಚ್ ಆಗಿ ಇದ್ರಂದ್ರೆ ಒಂದು ಒಳ್ಳೆ ಮರ್ಯಾದೆ ರೀ ಅಂದ್ರೆ ಇರ್ತೈತಿ. ಇದು ಏನಾಗೈತೆ ನೋಡ್ರಿ, ಈಗ ರಿಟೈರ್ಮೆಂಟ್ ಹ್ಯಾಪಿ ಎಂಡಿಂಗ್ ಇರ್ಬೇಕ್ರಿ ಎಲ್ಲದ್ರಾಗೂ. ಈಗ ರಿಟೈರ್ಮೆಂಟ್ ಕೊಡ್ಲಾಕ ಬರೋ ದಿನಗಳು ಹತ್ರ ಅದಾವು. ಈ ರೀತಿ ಮ್ಯಾಚ್ಗಳು ಸೋಲಾಕತ್ತಾವು. ಅವರು ಏನು ಫಾರ್ಮ್ದಾಗಿಲ್ಲ, ಯಾಕಂದ್ರೆ ವಯಸ್ಸಾಗೈತಿ. ಮೊಳಕಾಲ ಬ್ಯಾನ್ ಅವ್ರು ಕೋಚ್ ಹೇಳ್ಯಾರ, ಏನು ಭಾಳೋತನ ಅವರು ಓಪನರ್ ಬಂದು ಆಡಂಗೂ ಇಲ್ಲ, ಒನ್ ಬರೋಂಗೂ ಇಲ್ಲ. ಅವ್ರು ಯಾಕೆ ತಡ ಮಾಡಿ ಬರ್ತಾರಂದ್ರೆ ಅವ್ರ ಹೆಲ್ತ್ ಅಷ್ಟು ಸಾಥ್ ಕೊಡಂಗಿಲ್ಲ, ಓಡಾಕ ಬರೋಂಗಿಲ್ಲ. ಯಾಕಂದ್ರೆ ವಯಸ್ಸಾಗಿರ್ತೈತಿ. ರಿಟೈರ್ಮೆಂಟ್ ಕೊಟ್ಟು ಇದ್ದು ಮತ್ತೆ ಯಾರಿಗಾರು ಹೊಸಬರಿಗೆ ಚಾನ್ಸ್ ಕೊಟ್ಟರೆ ಭಾಳ ಉತ್ತಮ. ಈ ಲಾಸ್ಟ್ ಮೂಮೆಂಟಿಗೆ ಈ ಥರ ಮತ್ತಂದ್ರೆ ಸರಿ ಅನ್ಸಂಗಿಲ್ಲ. ಒಂದು 4 ಒಂದು 6 ಹೊಡೆಯನ್ನ ಮಂದಿ ಕೂಗು ಹೊಡಿತಾರ. ಅದರಲ್ಲಿಂದ ಟೀಮಿಗೆ ಫಾಯ್ದಾ ಏನಂತ ಹೌದಲ್ರಿ, ಟೀಮನ್ನು ಗೆಲ್ಲಿಸ್ಬೇಕು. ಈ ಸಲ ಅಂತರೂ ಪೂರ್ತಿ ಫೇಲ್ ಆಗೈತೆ ರೀ ಟೀಮ್. ಏನು ವಿಚಾರ ಮಾಡ್ತಾರೆ ಯಾರಿಗೆ ಗೊತ್ತ್ರಿ. ಈ ಒಂದು ವರ್ಷ ಆಡ್ತಾರೋ ಏನು ಮತ್ತು ಮುಂದಿನ ವರ್ಷ ಅವ್ರು ಅಂತಾರ ನಾ ಸಾಕು ಮಾಡ್ತೀನಿ ಕರೆ ಅವ್ನು ಚೆನ್ನೈ ಮಾಲಕರು ನನ್ನ ವೀಲ್ ಚೇರ್ ಮ್ಯಾಗ ತಂದು ಆಡ್ಸೋ ಪೈಕಿ ಅದಾರ ಅಂತೇಳಿ. ನಾಳೆ ವೀಲ್ ಚೇರ್ ಮ್ಯಾಗ ಇವ್ರು ಬಂದ್ರಂದ್ರೆ ಮತ್ತೊಂದಿಷ್ಟು ಟ್ರೋಲ್ ಹಾಕ್ರಿ. ಆಲ್ರೆಡಿ ಟ್ರೋಲ್ ಆಗಿ 12 ಆಗ್ಯದ ಚೆನ್ನೈ ಟೀಮ್. ಇಂಥ ಮಾತುಗಳಿಂದ ಮತ್ತೊಂದಿಷ್ಟು ಟ್ರೋಲ್ ಆಗತೈತಿ. ರಿಟೈರ್ಮೆಂಟ್ ಕೊಟ್ಟು ಹೊಸ ಪ್ಲೇಯರ್ಗೆ ಆಡಿಸಿ ಕಡ್ಯಾಕ ಮಾಡಿದ್ರೆ ಭಾಳ ಚಲೋ ನೋಡ್ರಿ. 2023 ಜಡೇಜಾ ಅವ್ರಿಗೆ ಕ್ಯಾಪ್ಟನ್ ಮಾಡಿದರು, ಅವಾಗೂ ಫ್ಲಾಪ್ ಆಯ್ತು. ಮತ್ತು ಧೋನಿಯವ್ರಿಗೆ ಮಾಡಿದ್ರು, ಅವು ಅದು ಅಟ್ರ್ ಫ್ಲಾಪೇ ಆತದು. ಆಮೇಲೆ ಹೋದ ವರ್ಷ ಆಯ್ತು ರೀ ಬಿಡ್ರಿ, ಹೋದ ವರ್ಷದ್ದು ಲೆಕ್ಕ ಇರಲಿಲ್ಲ, ಅದ ಏನು ಸುದ್ದಿ ಇರಲಿಲ್ಲ. ಈ ವರ್ಷ ನೋಡ್ರಿ ಋತುರಾಜ್ ಗಾಯಕ್ವಾಡಿಗೆ ಮಾಡಿದ್ರು, ಕಂಟಿನ್ಯೂ ಸೋತಾರಿಪ್ಪ. ಒಂದು ಮ್ಯಾಚ್ ಗೆಲ್ಲನ ಕಂಟಿನ್ಯೂ ಸೋತರು. ಅವ್ರಿಗೂ ಏನೋ ಆಗೈತೆ ಅಂತ ಕಡ್ಯಾಕ ಮಾಡಿ ಅವಕ್ಕೆ ದಂಡಿಗೆ ಹಚ್ಚಿ ಮತ್ತು ಧೋನಿಯವ್ರು ಆದರು. ಧೋನಿಯವ್ರು ಆಗ್ಯಾರ ಅಂತೇಳಿ ಏನು ಫುಲ್ ಫಾರಮ್ದಾಗ ಬರ್ತದೆ ಟೀಮ್ ಅಂತ ಅಂದ್ಕೊಂಡ್ರೆ ತೀರಾ ಇದು ಆಯ್ತರಪ್ಪ. ಏನು ಹೇಳುವಂಥ ಸ್ಥಿತಿದಾಗ ಇಲ್ಲ. ಯಾಕಂದ್ರೆ ಪೂರ್ತಿ ಮೂಲಗುಂಪು ಆಗೈತೆ ಟೀಮ್ ಅದು. ಯಾಕಂದ್ರೆ ಮೂಲ್ಯಾಗ ಕೂತೈತೆ ಅದು 10 ನಂಬರ್ ಅದಾರ, ಬೇಡ ಅವ್ರ ಬಗ್ಗೆ. ಇನ್ನು ಒಟ್ಟು ನಾಳೆ ನಮ್ದು RCB ಮ್ಯಾಚ್ ಐತಿ. ಇನ್ನು ನಮ್ದು RCBದ ಹೇಳ್ಬೇಕಂದ್ರೆ ಬ್ಯಾಟಿಂಗ್ ಲೈನಪ್ ರೀ, ಬಾಲಿಂಗ್ ಅಂತರೂ ಎಲ್ಲ ಗಿಚ್ಚೈತೆ. ಸುರೇಶ್ ಶರ್ಮಾ ಆಗಿರ್ಬೋದು, ಮತ್ತು ಈ ಕಡೆ ಭುವನೇಶ್ವರ್ ಕುಮಾರ್, ಹೆಜಲ್ವುಡ್, ಯಶ್ ದಯಾಳ, ಕುರ್ನಾಲ್ ಪಾಂಡ್ಯ ಒಳ್ಳೆ ಬಾಲಿಂಗ್ ಹಾಕ್ಲತ್ತಾರೆ. ವಿಕೆಟ್ ಬೇಕಂದಾಗ ವಿಕೆಟ, ಪವರ್ ಪ್ಲೇದಾಗ ಎಲ್ಲ ಚೊಕ್ಕ. ಎದರಾಗೂ ನಾವು ಇನ್ನು ತೆಗೆಯೋಂಥದ್ದಿಲ್ಲ. ಇನ್ನು ಬ್ಯಾಟಿಂಗ್ದಾಗ ಹೇಳ್ಬೇಕಂದ್ರೆ ಅದೇ ಟೀಮ್ ಕಂಟಿನ್ಯೂ ಆಗ್ಬೋದು. ಇನ್ನು ಓಪನರ್ದು ಒಂದು ಡೌಟ್ ಐತ್ರಿ. ಯಾಕಂದ್ರೆ ಹಿಂದಿನ ಮ್ಯಾಚ ಸಾಲ್ಟ್ ಅದು ಹೊರಗಿಂದ ಉಪಕಾರ ತಿಂದು ಸ್ವಲ್ಪ ಜಾಸ್ತಿ ಎಣ್ಣೆ ಕರೆದಿದ್ದು ತಿಂದು ಆರಾಮ್ ತಪ್ಪಿತ್ತು. ಅವ್ರು ಆಡಿದ್ದಿಲ್ಲ. ಬೆತಲ್ ಅವ್ರಿಗೆ ಆಡಿಸಿದ್ರು, ಒಂದು 4 ಒಂದು 6 ಜಾಡಿಸಿದ್ರಿಪ್ಪ. ಇನ್ನೇನು ನಿಂತು ಹೊಡಿತಂದು ಮಾಡಿದ್ದೀವಿ, ಔಟ್ ಆದರು. ಇನ್ನು ನೋಡೋಣ ಈ ನಾಳೆ ಮ್ಯಾಚು ಏನು ಅವ್ರಿಗೆ ಆಡಿಸ್ತಾರೋ ಏನು ಮತ್ತೆ ಎಲ್ಲಿ ಸಾಲ್ಟಿಗೆ ಆಡಿಸ್ತಾರೋ ಗೊತ್ತಿಲ್ಲ. ಅದು ಒಂದು ಸ್ವಲ್ಪ ಡೌಟ್ ಐತಿ. ಮತ್ತು ಇನ್ನು ಉಳಿದಿದ್ದಂತರೂ ಅದ ಟೀಮ್ ಇರ್ತೈತಿ. ಚೆನ್ನೈದಂತರೂ ಯಾವ ಟೈಮ್ದಾಗ ಯಾವ ಪ್ಲೇರಿಗೆ ಹಾಕ್ತಾರೋ ಯಾರು ಹೊರಗೆ ಇಡ್ತಾರೋ ಗೊತ್ತಿಲ್ಲ. ಅವ್ರು ಏನು ನಾಳೆ ಬಂದು ಏನು 11 ಮಂದಿ ಆಡ್ತಾರಲ್ರಿ, ಅದು ಅಟ್ಟ ಖರೆ. ನಾಳೆ ಅವ್ರು ಬಂದು ಆಡಂಗ, ನಮ್ಮವ್ರು ಬಂದು ಆಡಿ ಗೆಲ್ಲಬೇಕಂದ್ರೆ ಮಳೆ ಒಂದು 2-3 ತಾಸು ಸ್ಟಾಪ್ ಮಾಡ್ಬೇಕು ಅಟ. ಅದು ಏನು ಊಟಕ್ಕೆ ಹೋಯ್ತಂದ್ರೆ ಮಳೆ ಅಟ ನಮ್ಮ ಮ್ಯಾಚ್ ಆಗಿ ಕೆಡಕ್ಕೆ ಆಕೈತಿ. ನಾಳೆ ಒಂದು 80% ಮಳೆ ಬರೋ ಸಾಧ್ಯತೆ ಐತಿ. ನೋಡೋಣ್ರಿ ಏನು ಆಕೈತಿ. ಒಟ್ಟು ಮ್ಯಾಚ್ ಮಾತ್ರ ನಮ್ಮದ ಹೊಡೆಯೋದು. ಮನೆಯಾಗೂ ಹೊಡೆದಿವಲ್ಲಿ, ಈ ನಮ್ಮ ಮನೆ ಮಠ ಬಂದಾರ ಇಲ್ಲೂ ಹೊಡೆಯೋದು. 2 ಕಡೆ ಹೊಡೆದು ಅವಕ್ಕೆ ಕಳಿಸೋದು ಅಟ್ಟ. ಒಟ್ಟು ಜೈ RCB ಗಿಚ್ ಗಿಲ್ಗಿಲಿ. ನಾಳೆ ಮ್ಯಾಚ್ ಐತಿ, ಮ್ಯಾಚ್ ಮುಗಿಯೋಣ ಗೆಚ್ ಗಿಲ್ಗಿಲಿ ರಿವ್ಯೂ ಜೊತೆ ಮತ್ತೆ ಬರ್ತೇನಂತ್ರಿ. ಮತ್ತು ಹಂಗೆ ಇನ್ನೊಂದು ನಮ್ಮದು ಹೊಸ ಸಾಂಗ್ ಭಾಳಷ್ಟು ಮಂದಿ ಕೇಳ್ತಿರ್ತೀರಿ, ಸಾಂಗ್ ಯಾವಾಗ ಮಾಡ್ತೀರಿ ಏನು ಎತ್ತ ಅಂತೇಳಿ. ನಮ್ಮದು ಹೊಸ ಸಾಂಗ್ ಕಾವು ಕಾವು ಕರಿಲಿಲ್ಲೋ ಗೋವಾ ಅನ್ನುವಂಥದ್ದು ಒಂದು ಹೊಸ ಸಾಂಗ್. ನಿನ್ನೆ ನಾವು ಟೈಟಲ್ ಪೋಸ್ಟರ್ ಬಿಡುಗಡೆ ಮಾಡೀವಿ. ಈ ಸಾಂಗ್ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಐತ್ರಿ, ಬರೋ ಸಾಂಗ್ಸ್ ಬಿಡೋ ಸಂಬಂಧ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡೀನಿ, ಪ್ರಕಾಶ್ RK
ರೆಕಾರ್ಡ್ಸ್ ಅಂತೇಳಿ. ದಯವಿಟ್ಟು ಆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಆಲ್ರೆಡಿ 2 ಸಾಂಗ್ ಅದ್ರಾಗ ಹಾಕಿ ನಾನು ಹೋಗಿ ನೋಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಕಾವು ಕಾವು ಕರೀಲಿಲ್ಲೋ ಗೋವಾ ಅನ್ನುವಂಥದ್ದು ನಮ್ಮದು ಹೊಸ ಸಾಂಗ್. ಮೇ 10ನೇ ತಾರೀಕಿಗೆ ಶನಿವಾರ ಸಾಯಂಕಾಲ 6 ಗಂಟೆಗೆ ನನ್ನ ಪ್ರಕಾಶ್ ಆರ್ಕೆ ರೆಕಾರ್ಡ್ಸ್ ಯೂಟ್ಯೂಬ್ ಚಾನಲ್ದಾಗ ನಾವು ಬಿಡುಗಡೆ ಮಾಡ್ತೀವಿ. ನಿಮ್ಮ ಹಿಂದಿನ ಸಾಂಗಿಗೆ ತಾವೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ರಿ, ಈ ಸಾಂಗಿಗೂ ಅದೇ ಥರ ಸಪೋರ್ಟ್ ಮಾಡ್ರಿ ಅಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊತೇನೆ ರೀ. ಮತ್ತೆ ಸಿಗೋಣಂತ್ರಿ ನಾಳೆ ಮ್ಯಾಚ್ ಮುಗಿದ ಮೇಲೆ ಮತ್ತೆ ಬರ್ತೇನಂತ್ರಿ. ನಮಸ್ಕಾರ ರೀ. ಜೈ RCB.